ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮತ್ತೊಂದು ಬಿರಿಯಾನಿ ಹೋಟೆಲ್ಗೆ ಬಿತ್ತು ಭಾರೀ ದಂಡ. ಅಲ್ಫಾಸ್ ಹೋಟೆಲ್ಗೆ 75,000 ರೂಪಾಯಿ ದಂಡ ಬಿದ್ದಿದೆ. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಅಧಿಕಾರಿಗಳು ಕ್ರಮವನ್ನ ಕೈಗೊಂಡಿದ್ದಾರೆ. ದಾಳಿ ವೇಳೆ ಸ್ವಚ್ಛತೆ ಕಾಪಾಡದೆ ಕೊಳೆತ ಹುಳ ಪತ್ತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಅಶುಚಿತ್ವ ಮತ್ತು ನಿಯಮ ಉಲ್ಲಂಘನೆ ಅಂತ ಭಾರೀ ದಂಡವನ್ನ ವಿಧಿಸಿದ್ದಾರೆ. ನಿಯಮ ಉಲ್ಲಂಘಿಸಿದ್ರೆ ಹೋಟೆಲ್ ಮುಚ್ಚಿ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕಾಗತ್ತೆ ಅಂತ ವಾರ್ನ್ ಕೂಡ ಮಾಡಿದ್ದಾರೆ. ಮೊನ್ನೆಯಷ್ಟೇ ಬಿರಿಯಾನಿ ಹೋಟೆಲ್ ಒಂದಕ್ಕೆ 1 ಲಕ್ಷ ರೂಪಾಯಿ ದಂಡವನ್ನ ಹಾಕಿದ್ರು ಜಿಬಿಎ ಅಧಿಕಾರಿಗಳು. ಇದೀಗ ಬೆಂಗಳೂರಿನ ಮತ್ತೊಂದು ನಾನ್ ವೆಜ್ ಹೋಟೆಲ್ಗೆ ದಂಡ ಬಿದ್ದಿದೆ. ಬೆಂಗಳೂರು ದಕ್ಷಿಣ ನಗರ ಪಾಲಿಕೆ ಅಧಿಕಾರಿಗಳು 75,000 ರೂಪಾಯಿ ದಂಡವನ್ನ ಹಾಕಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಇನ್ನು ಜಿಬಿಎ ಯಾವ ರೀತಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ, ಏನಿದೆ ಡೆವಲಪ್ಮೆಂಟ್ಸ್ ಅಂತ? ಸಿಂಚನ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಅಂದ್ರೆ ಜಿಬಿಎ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳ ದಾಳಿ ನಡೆಸುವಂತ ಕೆಲಸ ಆಗ್ತಾ ಇದೆ. ನೈರ್ಮಲ್ಯವನ್ನ ಕಾಪಾಡ್ತಲ್ಲ, ಶುಚಿತ್ವವನ್ನ ಕಾಪಾಡ್ತಲ್ಲ ಎನ್ನುವಂತ ಆರೋಪ ಇತ್ತೀಚೆಗೆ ಬೆಂಗಳೂರಿನ ನಾನ್ ವೆಜ್ ಹೋಟೆಲ್ಗಳ ಮೇಲೆ ಕೇಳಿ ಬಂದಿತ್ತು. ಹೀಗಾಗಿ ಕಳೆದ 2 ವಾರಗಳಿಂದ ಸತತವಾಗಿ ದಕ್ಷಿಣ ಪಾಲಿಕೆ ವ್ಯಾಪ್ತಿಯ ನಾನ್ ವೆಜ್ ಹೋಟೆಲ್ಗಳ ಮೇಲೆ ದಾಳಿ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ನೈರ್ಮಲ್ಯವನ್ನ ಕಾಪಾಡ್ತಿರ್ಲಿಲ್ಲ. ಕಳೆದ ವಾರವಷ್ಟೇ ನಮ್ಮ ಚಾನಲ್ ಅಲ್ಲೂ ಕೂಡ ಜಿ ನ್ಯೂಸ್ ನಲ್ಲೂ ಕೂಡ ಸುದ್ದಿ ಬಿತ್ತರಿಸುವಂತ ಕೆಲಸ ಆಗಿತ್ತು. ಕೊಳಕು ಮಾಂಸವನ್ನ ಬಿರಿಯಾನಿ ಮಾಡುವ ಮೂಲಕವಾಗಿ ಗ್ರಾಹಕರಿಗೆ ವಂಚನೆ ಮಾಡುವಂತದ್ದಾಗ್ಲಿ, ಆರೋಗ್ಯ ಕೆಡಿಸುವಂತ ಕೆಲಸ ಆಗ್ತಾ ಇತ್ತು. ಹೀಗಾಗಿ ಆ ಹೋಟೆಲ್ಗೆ 1 ಲಕ್ಷವನ್ನ ದಂಡದ ರೂಪದಲ್ಲಿ ವಿಧಿಸಲಾಗಿತ್ತು. ಇದಾದ ಕೆಲವೇ 2-3 ದಿನಗಳ ನಡುವೆ ಈಗ ಮತ್ತೊಂದು ಹೋಟೆಲ್ಗೆ ಭಾರಿ ದಂಡವನ್ನ ಹಾಕುವ ಮೂಲಕವಾಗಿ ನೈರ್ಮಲ್ಯವನ್ನ ಕಾಪಾಡ್ತಿರ್ಲಿಲ್ಲ, ಶುಚಿತ್ವ ಇರ್ಲಿಲ್ಲ ಎನ್ನುವಂತ ಆರೋಪವನ್ನ ಜಿಬಿಎ ಅಧಿಕಾರಿಗಳೇ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನೋಡೋದಾದ್ರೆ ಆ ಕೊಳತ ಅಂದ್ರೆ ಒಂದ್ ಕಡೆ ನಾನ್ ವೆಜ್ ಊಟ ಬಡಿಸುವಂತ ಕೆಲಸ ಆಗ್ತಾ ಇದೆ, ಜೊತೆಗೆ ಮತ್ತೊಂದ್ ಕಡೆ ಅಡಿಗೆ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ಇದ್ರ ನಡುವೆ ಪಕ್ಕದಲ್ಲೇ ಇಟ್ಟಿದ್ದಂತಹ ನೈರ್ಮಲ್ಯ ಅಂದ್ರೆ ವೇಸ್ಟೇಜ್ ಡ್ರಮ್ಗಳಿರ್ತಾವೆ, ಡ್ರಮ್ಗಳನ್ನ ಕ್ಯಾಪ್ ಓಪನ್ ಮಾಡಿದಾಗ ಅಲ್ಲಿ ಹುಳ ಉಪಟಳಗಳೆಲ್ಲವೂ ಕೂಡ ಕಾಣ್ತಿರುವಂತದ್ದು ಪತ್ತೆ ಆಗಿರುತ್ತೆ. ಈ ಕಾರಣದಿಂದಾಗಿ ಆ ಹೋಟೆಲ್ ಅಂದ್ರೆ ಹೊಸ ಗುರಪ್ಪನ ಪಾಳ್ಯದಲ್ಲಿದ್ದಂತಹ ಹೋಟೆಲ್ ಏನಿದೆಯೋ ಆ ಹೋಟೆಲ್ ಮೇಲೆ ಬರೋಬ್ಬರಿ 75,000 ದಂಡ ವಿಧಿಸುವ ಮೂಲಕವಾಗಿ ಆ ಸಿಬ್ಬಂದಿಗಳ ವಿರುದ್ಧವಾಗೂ ಕೂಡ ಅಸಮಾಧಾನವನ್ನ ಹೊರಗಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಫಾಜ್ ಹೋಟೆಲ್ ಎನ್ನುವಂಥದ್ದು ಏನಿದೆಯೋ ಆ ಹೋಟೆಲ್ ಅನ್ನ ಮುಚ್ಚುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಆ ನಡುವೆ ಮನವಿ ಮಾಡದಾದ ನಂತರ ಹೋಟೆಲ್ ಸಿಬ್ಬಂದಿಗಳು ಅದಾದ ಬಳಿಕ 75,000 ದಂಡವನ್ನ ವಿಧಿಸುವ ಮೂಲಕವಾಗಿ ಎಚ್ಚರಿಕೆಯನ್ನ ಕೊಟ್ಟು ಬಂದಿರುವಂತ ಕೆಲಸ ಆಗಿದೆ. ಮತ್ತೊಮ್ಮೆ ಇದೇ ರೀತಿಯಾದಂತಹ ತೊಂದರೆ ಕೊಡುವಂತದ್ದಾಗ್ಲಿ, ಶುಚಿತ್ವ ಇಲ್ಲದಂತ ವಿಚಾರವಾಗಿ ಕೇಳು ಬಂದ್ರೆ ಹೋಟೆಲ್ ಅನ್ನ ಸಂಪೂರ್ಣವಾಗಿ ಮುಚ್ಚುವಂತಹ ಎಚ್ಚರಿಕೆಯನ್ನ ಸದ್ಯಕ್ಕಂತೂ ಕೊಟ್ಟು ಬಂದಿರುವಂತ ಕೆಲಸ ಆಗಿದೆ. ಸಿಂಚನಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ವಿಡಿಯೋ ಆಗುತ್ತೆ ಅಲ್ಲೇ ಊಟ ಕೊಡ್ತೀರಾ, ಇಲ್ಲೇ ಕಸ ಓಪನ್ ಮಾಡಿ. ತೆಗೀರಿ